ಸರ್ಕಾರಿ ನೌಕರರಿಗೆ ಜಾಕ್ಪಾಟ್. 18 ತಿಂಗಳ ಬಾಕಿ ಡಿಎ ಬಗ್ಗೆ ಕೊನೆಗೂ ಹೊರಬಿತ್ತು ಆದೇಶ. 1 ವಾರದಲ್ಲಿ ಖಾತೆ ಸೇರುವುದು ಹಣ. 18 ತಿಂಗಳ ಡಿಎ ಬಾಕಿ ಬಗ್ಗೆ ಸರ್ಕಾರ ಈಗ ಗಂಭೀರವಾಗಿದೆ. ಅಷ್ಟೇ ಅಲ್ಲ, ಈ ತಿಂಗಳಲ್ಲೇ ಡಿಎ ಬಾಕಿ ಬಿಡುಗಡೆಯಾಗಲಿದೆ ಎಂಬ ಸುದ್ದಿಯೂ ಇದೆ. ಈ ಕುರಿತು ಇತ್ತೀಚಿನ ಮಾಹಿತಿಯು 18 ತಿಂಗಳ ತುಟ್ಟಿ ಭತ್ಯೆ ಕುರಿತು ಈಗ ಮತ್ತೆ ಚರ್ಚೆ ಆರಂಭವಾಗಿದೆ. ಇದು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ದೊಡ್ಡ ಸಮಾಧಾನದ ವಿಷಯ. ಯಾಕೆಂದರೆ ಕೈ ತಪ್ಪಿಯೇ ಹೋಯಿತು ಅಂದುಕೊಂಡಿದ್ದ ಈ ಮೊತ್ತ ಕೈ ಸೇರುವ ಕಾಲ ಹತ್ತಿರ ಬಂದಿದೆ. ಕೊರೋನಾ ಕಾಲದಲ್ಲಿ ತಡೆಹಿಡಿಯಲಾಗಿದ್ದ 18 ತಿಂಗಳ ಬಾಕಿ ಡಿಎ ಇದೀಗ ಸಿಗಲಿದೆ. ಹೀಗಾದಾಗ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಖಾತೆಗೂ ದೊಡ್ಡ ಮೊತ್ತ ಜಮೆಯಾಗಲಿದೆ. ಕೊರೋನಾ ಸಮಯದಲ್ಲಿ ಎದುರಾಗಿದ್ದ ಆರ್ಥಿಕ ಬಿಕ್ಕಟ್ಟನ್ನು ನಿಭಾಯಿಸಲು ಕೇಂದ್ರ ಸರ್ಕಾರವು ತುಟ್ಟಿ ಭತ್ಯೆಯನ್ನು ತಡೆಹಿಡಿದಿತ್ತು. ಈ ಮೊತ್ತವನ್ನು ಹೆಚ್ಚು ಅಗತ್ಯವಿರುವ ದುರ್ಬಲ ವರ್ಗದ ಜನರ ಕಲ್ಯಾಣ ಯೋಜನೆಗಳು ಮತ್ತು ಇತರ ಅಗತ್ಯಗಳಿಗಾಗಿ ಬಳಸಲಾಯಿತು. ಇದೀಗ ಈ 18 ತಿಂಗಳ ಅರಿಯರ್ ಮೊತ್ತವನ್ನು ಬಿಡುಗಡೆ ಮಾಡಲು ಸರ್ಕಾರ ಈಗ ಯೋಚಿಸುತ್ತಿದೆ ಎಂದು ಹೇಳಲಾಗಿದೆ. ನವೆಂಬರ್ 20ರೊಳಗೆ ನೌಕರರ ಖಾತೆಗೆ ಬಾಕಿ ಹಣ ಸಂದಾಯವಾಗಲಿದೆ ಎಂಬ ವರದಿಗಳು ಕೆಲವೆಡೆ ಕೇಳಿಬರುತ್ತಿವೆ. ಇಲಾಖೆಯ ಮೂಲಗಳ ಪ್ರಕಾರ ಕೊರೋನಾ ಅವಧಿಯಲ್ಲಿ ತಡೆಹಿಡಿಯಲಾಗಿದ್ದ ಡಿಎಯ ಮೊದಲ ಕಂತು ನವೆಂಬರ್ 20ರಂದು ಬಿಡುಗಡೆಯಾಗಲಿದೆ. ಆದರೆ ಈ ಬಗ್ಗೆ ಇನ್ನೂ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ. ಈ ಮೊತ್ತ ನೇರವಾಗಿ ನೌಕರರ ಬ್ಯಾಂಕ್ ಖಾತೆಗೆ ಸಂದಾಯವಾಗಲಿದೆ ಎನ್ನಲಾಗಿದೆ. ಡಿಎ ಬಾಕಿ ಕುರಿತು ಚರ್ಚೆ ಪುನರಾರಂಭವಾಗುತ್ತಿದ್ದಂತೆ ಈ ತಿಂಗಳ 18 ತಿಂಗಳ ಡಿಎ ಬಾಕಿ ಬಿಡುಗಡೆ ಮಾಡಲು ಸರ್ಕಾರ ಉದ್ದೇಶಿಸಿದೆ. ಈ ಕುರಿತು ವಿವಿಧ ನೌಕರ ಸಂಘಟನೆಗಳು ಹಲವು ಬಾರಿ ಮನವಿ ಸಲ್ಲಿಸಿವೆ. ಈ ಬಾಕಿ ಮೊತ್ತ ನೌಕರರ ಖಾತೆ ಸೇರಿದರೆ ಸರ್ಕಾರಿ ನೌಕರರಿಗೆ ಜಾಕ್ಪಾಟ್ ಸಿಕ್ಕಿದ ಹಾಗೆಯೇ ಆಗಲಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.